ಹಬ್ಬ ಹರಿದಿನ ಮದ್ವೆ ಮುಂಜಿ ಇದ್ರೆ ಮಾತ್ರ ಹೆಣ್ಮಕ್ಳು ತವ್ರ ಮನೆಗ್ ಬರ್ಬೇಕಮ್ಮ. ಅದು ನೆಂಟ್ರ ತರ ಬಂದ್ಬಿಟ್ಟು ವಾಪಸ್ ಹೋಗ್ತಾ ಇರ್ಬೇಕು. ಅದೆಲ್ಲ ಹೇಗಾಗತ್ತೆ ಕಮಲಮ್ಮ? ಇವ್ರನ್ನೆಲ್ಲ ಹೀಗೆ ಸುಮ್ನೆ ಬಿಟ್ರೆ ಅಭಿರಾಮಿನ ಅವ್ರು ಸುಮ್ನೆ ಬಿಡಲ್ಲ, ಕೊಂದು ಬಿಡ್ತಾರೆ. ಇದಕ್ಕಿನ್ನ ಮುಂಚೆನೂ ಅವ್ರು ಪ್ರಯತ್ನ ಮಾಡಿದ್ರು. ಸದ್ಯಕ್ಕೆ ಈ ವಿಷಯ ರಾಕಿಗ್ ಗೊತ್ತಾಗಿ ಅವನ್ ಸಹಾಯದಿಂದ ಅಭಿರಾಮಿ ಪ್ರಾಣ ಉಳ್ತಿದೆ. ಇಲ್ಲ ಅಂದಿದ್ರೆ ಅಭಿರಾಮಿ ಸತ್ತು ಎಷ್ಟೋ ತಿಂಗಳುಗಳಾಗ್ತಿತ್ತು. ಅದು ನಿಜನೇ ಅಮ್ಮೋರೆ. ಆದ್ರೆ ಇದರಿಂದ ನಿಮ್ ಜೀವನ ಹಾಳಾಗ್ತಿದ್ಯಲ್ಲ. ಹಾವಿಗೆ ನೀವು ಎಷ್ಟೇ ಮುದ್ದು ಮಾಡಿ ಪ್ರೀತಿಯಿಂದ ಸಾಕಿದ್ರು ಅದು ಒಂದಲ್ಲ ಒಂದ್ ದಿವಸ ಕಚ್ಚೇ ಕಚ್ಚುತ್ತಮ್ಮ. ವಿಷ ಇಲ್ದಿರೋ ಹಾವಾದ್ರೆ ಪರವಾಗಿಲ್ಲ, ಇವೆಲ್ಲ ಕಾರ್ಕೋಟಕ ವಿಷ ಇರೋ ಹಾವುಗಳು. ಈಗಾಗ್ಲೇ ನಿಮ್ಮನ್ನ ಸುಮಾರು ಸರ್ತಿ ಕಚ್ಚಿವೆ. ಆ ಶಾಂಭವಿ ದೇವಿಯಿಂದ ನೀವು ಬದುಕಿ ಉಳಿದಿದ್ದೀರ. ಏನು ಇಷ್ಟೊತ್ನಲ್ಲಿ ಏನೋ ಇಬ್ರು ಮಾತಾಡ್ತಾ ಇದ್ದೀರಾ? ನಾನು ಅಮ್ಮ ಹೀಗೆ ಮಾತಾಡ್ತಾ ಇದ್ವಿ. ಇವಾಗ ಟೈಮ್ ಎಷ್ಟು? ಯಾಕೆ? ಅಜ್ಜಿರೆಲ್ಲ ಇಷ್ಟೋ ತನಕ ಎದ್ದಿರ್ಬಾರ್ದು. ಎದ್ದಿದ್ರೇನಾಗತ್ತೆ? ಎದ್ದಿದ್ರೆ ಬೆಳಗ್ಗೆ ಎದ್ದೇಳಕ್ ಆಗಲ್ಲ. ಶಿವನ್ ಪಾದ ಸೇರ್ಕೊಬಿಟ್ಟಿರ್ತೀರಾ. ಭೈರವಿ, ಅಜ್ಜಿ ಜೊತೆ ಹೇಗ್ ಮಾತಾಡ್ಬೇಕು ಅಂತ ಗೊತ್ತಾಗಲ್ವಾ ನಿಂಗೆ? ಪರವಾಗಿಲ್ಲ ಬಿಡಿ ಅಮ್ಮೋರೆ, ಮಗು ತಾನೆ. ಸರಿ ಕಮಲಮ್ಮಜ್ಜಿ, ನಾನು ಮತ್ತೆ ನನ್ ಮಗು ಮಾತಾಡ್ಬೇಕು, ನೀವ್ ಹೋಗ್ ಮಲ್ಕೊಳ್ಳಿ. ಮಗುನ? ಅಂದ್ರೆ ನನ್ಗೆ ನಮ್ಮಮ್ಮ ಮಗು ಇದ್ದಂಗೆ ಅಲ್ವಾ, ಅದಕ್ಕೆ. ಅರ್ಥ ಆಯ್ತಾ? ಜಾಸ್ತಿ ತಲೆ ಕೆಡ್ಸ್ಕೊಬೇಡಿ, ಹೋಗಿ. ಸರಿ ಅಮ್ಮ, ಹೋಗಿ ಹೋಗಿ ಹೋಗಿ. ಅಮ್ಮ, ವಿಷಯ ನನಗೆ ಗೊತ್ತಾಯ್ತು. ನೀನ್ ಏನು ಚಿಂತೆ ಮಾಡಬೇಡ, ಎಲ್ಲ ಸರಿ ಹೋಗುತ್ತೆ. ನೀನು ರಾಣಿ ತರ ಇರ್ತೀಯ. ನಿನಗೆ ಏನ್ ಸರಿ ಅನ್ಸುತ್ತೋ ಅದನ್ನೇ ಮಾಡು. ನಿನ್ನ ಯಾರಿಂದನೂ ಏನು ಮಾಡಕ್ಕಾಗಲ್ಲ. ಯಾಕೆ ಅಂದ್ರೆ ನಾನ್ ನಿನ್ ಜೊತೆ ಇರ್ತೀನಿ. ಸರಿ ಆಯ್ತು, ಜಾಸ್ತಿ ಯೋಚನೆ ಮಾಡ್ಬೇಡ. ರಾತ್ರಿ ಟೈಮು ತುಂಬಾ ಹೊತ್ತು ಎದ್ದಿರ್ಬಾರ್ದು. ಬಾ ಬಾ.